ಇನ್ನೇನು ಕೆಲವೇ ಘಳಿಗೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭವಿಷ್ಯ ನಿರ್ಧಾರ ಆಗುತ್ತೆ. ಕೆಲವೇ ಹೊತ್ತಲ್ಲಿ ಬಿ ರಿಪೋರ್ಟ್ ಕುರಿತ ತೀರ್ಪು ಪ್ರಕಟ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಇಂದು ತೀರ್ಪು. ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ಸಲ್ಲಿಕೆಯಾದ ಬಿ ರಿಪೋರ್ಟ್ಗೆ ಸಂಬಂಧಪಟ್ಟ ಹಾಗೆ ಬಿ ರಿಪೋರ್ಟ್ ಸ್ವೀಕಾರ ಸಂಬಂಧ ಕೆಲವೇ ಹೊತ್ತಲ್ಲಿ ತೀರ್ಪು ಪ್ರಕಟವಾಗಲಿದೆ. ಬಿ ರಿಪೋರ್ಟ್ ಸ್ವೀಕರಿಸದಂತೆ 2 ಪ್ರತಿಭಟನಾ ಅರ್ಜಿ ಸಲ್ಲಿಕೆಯಾಗಿತ್ತು. ಒಂದು ಸ್ನೇಹಮಯಿ ಕೃಷ್ಣ ಇಡಿ ಸಲ್ಲಿಸಿರುವಂತಹ ಪ್ರತಿಭಟನಾ ಅರ್ಜಿ. ಬಿ ರಿಪೋರ್ಟ್ ಸ್ವೀಕರಿಸಿದ್ರೆ ಸಿಎಂಗೆ ಬಿಗ್ ರಿಲೀಫ್. ಸ್ನೇಹಮಯಿ ಕೃಷ್ಣ ಇಡಿ ಸಲ್ಲಿಸಿರುವ ಪ್ರತಿಭಟನಾ ಅರ್ಜಿ ಬಿ ರಿಪೋರ್ಟ್ ಸ್ವೀಕರಿಸಿದ್ರೆ ಸಿಎಂಗೆ ನಿಜಕ್ಕೂ ಬಿಗ್ ರಿಲೀಫ್. ಬಿ ರಿಪೋರ್ಟ್ ತಿರಸ್ಕಾರ ಆದರೆ ಮರು ತನಿಖೆಗೆ ಆದೇಶಿಸಬಹುದು. ಇನ್ವೆಸ್ಟಿಗೇಷನ್. ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಭವಿಷ್ಯ ನಿರ್ಧಾರ. ಎಂತೆಂತಹ ವ್ಯಾಖ್ಯಾನಗಳಾಗಿತ್ತು. ಮುಡಾ ಹಗರಣ ಸಿಎಂ ಸಿದ್ದರಾಮಯ್ಯರ ವಿರುದ್ಧ ಕೇಳಿ ಬಂದಾಗ ಸಿಎಂ ತಲೆದಂಡ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಹುದು. ಕುರ್ಚಿ ಕಾಳಗ ನಡೆಯುತ್ತೆ. ನಾನಾ ತರಹದಲ್ಲಿ ವಿರೋಧ ಪಕ್ಷದವರು ಈ ಮುಡಾ ಹಗರಣವನ್ನು ಆಯುಧವಾಗಿ ಇಟ್ಟುಕೊಂಡು ರಾಜಕೀಯವಾದಂತಹ ಭಾಷಣಗಳನ್ನು ಮಾಡಿದರು. ಆದರೆ ಇವತ್ತು ಸ್ನೇಹಮಯಿ ಕೃಷ್ಣ ಮತ್ತು ಇಡಿ ಸಲ್ಲಿಸಿರುವ ಪ್ರತಿಭಟನಾ ಅರ್ಜಿ ಬಿ ರಿಪೋರ್ಟ್ ಸ್ವೀಕರಿಸಿದ್ರೆ ಸಿಎಂಗೆ ಬಿಗ್ ರಿಲೀಫ್. ಅದರಲ್ಲಿ ಸಂದೇಹ ಬೇಡ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದಿದ್ದ ಮುಡಾ ನಿವೇಶನ ಹಂಚಿಕೆ ಆರೋಪ, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ಸಲ್ಲಿಸಿದ್ದ ಬಿ ವರದಿಗೆ ನೋಡಿ, ಒಂದು ಪ್ರಕರಣ ಅಥವಾ ಒಂದು ಘಟನೆ ಪೊಲೀಸರಿಗೆ ಆರೋಪ ಸುಳ್ಳು ಎಂದಾದಾಗ ಬಿ ರಿಪೋರ್ಟ್ ಸಲ್ಲಿಕೆಯಾಗುತ್ತೆ. ನಾನು ಈಗ ಲೋಕಾಯುಕ್ತ ಇದ್ರ ಬಗ್ಗೆ ಹೇಳ್ತಾ ಇಲ್ಲ. ಪೊಲೀಸರಿಗೆ ಆರೋಪ ಸುಳ್ಳು ಅಂತ ಗೊತ್ತಾದ್ರೆ ಬಿ ರಿಪೋರ್ಟ್ ಸಲ್ಲಿಕೆ ಮಾಡ್ತಾರೆ. ಆರೋಪಿ ಸಿಗದೇ ಇದ್ದಾಗ ಸಿ ರಿಪೋರ್ಟ್ ಆಗುತ್ತೆ. ಇಷ್ಟೇ. ಸೊ ಈಗ ಲೋಕಾಯುಕ್ತರು ಸಲ್ಲಿಸಿರುವಂತಹ ಬಿ ರಿಪೋರ್ಟ್, ಅದರ ವಿರುದ್ಧ ಪ್ರತಿಭಟನಾ ಅರ್ಜಿ, 2 ಪ್ರತಿಭಟನಾ ಅರ್ಜಿ ಸಲ್ಲಿಕೆಯಾಗಿದೆ. ಸ್ನೇಹಮಯಿ ಕೃಷ್ಣ ಇಡಿ ಸಲ್ಲಿಸಿರುವಂತಹ ಪ್ರತಿಭಟನಾ ಅರ್ಜಿ ಒಂದು ವೇಳೆ ಬಿ ರಿಪೋರ್ಟ್ ಸ್ವೀಕರಿಸಿದ್ರೆ ಸಿಎಂಗೆ ಬಿಗ್ ರಿಲೀಫ್. ಬಿ ರಿಪೋರ್ಟ್ ತಿರಸ್ಕರಿಸಿದ್ರೆ ಮರು ತನಿಖೆಗೆ ಆದೇಶಿಸಬಹುದು. ಇನ್ವೆಸ್ಟಿಗೇಷನ್. ಇನ್ನು ಸಿದ್ದರಾಮಯ್ಯರಿಗೂ ಕೂಡ ಬೇರೆ ಕಾನೂನಿನ ಆಯ್ಕೆಗಳಿದ್ದಾವೆ. ಹೈಕೋರ್ಟ್ ಮೆಟ್ಟಿಲೇರಬಹುದು. ಕೆಲವೇ ಹೊತ್ತಲ್ಲಿ ಬಿ ರಿಪೋರ್ಟ್ ಕುರಿತ ತೀರ್ಪು ಪ್ರಕಟ. ಹಾಗಾದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆ ಮಾಡ್ತಲ್ಲ. ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯರ ವಿರುದ್ಧ ಕೇಳಿ ಬಂದ ಆರೋಪ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮಧ್ಯಪ್ರವೇಶ ಮಾಡಿ ತನಿಖೆಯನ್ನ ಮಾಡ್ತು. ಭಾಗಶಃ ತನಿಖೆಯಲ್ಲಿ, ಇದು ಕೇಂದ್ರದ ಇಡಿ ಬಗ್ಗೆ ಮಾತನಾಡ್ತಾ ಇದ್ದೀನಿ, ಲೋಕಾಯುಕ್ತ ತನಿಖೆಯ ಬಗ್ಗಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆ ಮಾಡಿದ, ಭಾಗಶಃ ತನಿಖೆ ಲೋಕಾಯುಕ್ತ ತನಿಖೆ ಮಾಡಿದ ಅದೇ ಪ್ರಸ್ತಾಪಗಳೇ ಅದರಲ್ಲಿತ್ತು ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಯಾವ ಅಡಿಷನಲ್ ತನಿಖೆಗಳು ಕೂಡ ನಡೆದಿಲ್ಲ. ಅದರ ಅರ್ಥ ಸಿದ್ದರಾಮಯ್ಯರು ಇದರಲ್ಲಿ ಅಕ್ರಮ ಮಾಡಿದ್ದಾರೆ ಎಂದು ಹೇಳಲು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆಯಲ್ಲೂ ಕೂಡ ಸಾಬೀತುಪಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎನ್ನುವಂಥ ಚರ್ಚೆ. ಹಾಗಾದರೆ ಜಾರಿ ನಿರ್ದೇಶನಾಲಯ ಸಲ್ಲಿಸಿದ್ದ ತಕರಾರು ಅರ್ಜಿಯನ್ನು ಈ ಹಿಂದೆ ವಿಚಾರಣೆ ನಡೆಸಿದಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇಂದು ತೀರ್ಪನ್ನು ಪ್ರಕಟ ಮಾಡಲಿದೆ. ಅತ್ಯಂತ ನಿರ್ಣಾಯಕ ದಿವಸ ಇವತ್ತು. ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿ ಬಂದಿದ್ದ ಮುಡಾ ಹಗರಣ, 14 ನಿವೇಶನದಲ್ಲಿ ಅಕ್ರಮ ನಡೆದಿದೆ. ಭಾರಿ ಚರ್ಚೆಗಳಾಯಿತು. ಪೊಲಿಟಿಕಲಿ ಚರ್ಚೆಗಳಾಯಿತು. ಆ ಚರ್ಚೆಗಳಿಗೆ ಇವತ್ತು ತಿಲಾಂಜಲಿ ಇಡ್ತಾರ. ಅತ್ಯಂತ ನಿರ್ಣಾಯಕ ದಿವಸ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧದ ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ಪೊಲೀಸರು ತನಿಖೆ ನಡೆಸಿ ಈಗಾಗಲೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿರ್ತಕ್ಕಂತಹ ಬಿ ರಿಪೋರ್ಟ್ಗೆ ಇಡಿ ಅಧಿಕಾರಿಗಳು ತಕರಾರು ಅರ್ಜಿಯನ್ನು ಸಲ್ಲಿಸಿದರು. ಈ ಸಂಬಂಧ ಅರ್ಜಿ ಕೈಗೆತ್ತಿಕೊಂಡು ವಿಚಾರಣೆ ನಡೆಸಿ ನ್ಯಾಯಾಲಯವು ಆದೇಶವನ್ನು ಏಪ್ರಿಲ್ 15ಕ್ಕೆ ಕಾಯ್ದಿರಿಸಿದೆ. ಹಾಗಾದ್ರೆ ಮುಡಾ ಹಗರಣದಲ್ಲಿ ಇವತ್ತು ಏನೇನಾಗಬಹುದು? ತಕರಾರು ಅರ್ಜಿ ತಿರಸ್ಕಾರ ಆಗುತ್ತಾ? ಪ್ರತಿಭಟನಾ ಅರ್ಜಿ ಒಂದು ವೇಳೆ ತಿರಸ್ಕಾರ ಆದರೆ ಸಿಎಂ ಸಿದ್ದರಾಮಯ್ಯ ನಿರಾಳ.
ಸಿಎಂ ಸಿದ್ದರಾಮಯ್ಯ ನಿರಾಳ. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ನೇರವಾಗಿ ಡೆಸ್ಕ್ನಿಂದ ಅಕ್ಷಯ್ ಲೈವ್ ಆಗಿ ಬರ್ತಾ ಇದ್ದಾರೆ. ಅಕ್ಷಯ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಸಾಹಿಲ್, ಇನ್ನು ಕೆಲವೇ ಹೊತ್ತಲ್ಲಿ ಸಿಎಂ ಸಿದ್ದರಾಮಯ್ಯರಿಗೆ ಅತ್ಯಂತ ನಿರ್ಣಾಯಕ ದಿವಸ ಇವತ್ತು. ಯಾವ ತರಹದ ಕಾನೂನು ಪ್ರಕ್ರಿಯೆಗಳು ನಡೀಬಹುದು ಅಂತ ಇವತ್ತು ಒಂದು ಕಡೆ ಸಿದ್ದರಾಮಯ್ಯರ ಏನು ಲೋಕಾಯುಕ್ತರು ಸಲ್ಲಿಸಿರ್ತಕ್ಕಂತಹ ಬಿ ರಿಪೋರ್ಟ್, ಮತ್ತೊಂದು ಕಡೆ ಸ್ನೇಹಮಯಿ ಕೃಷ್ಣ ಜೊತೆಗೆ 2 ಪ್ರತಿಭಟನಾ ಅರ್ಜಿಗಳಿದ್ದಾವೆ. ಇವತ್ತಿನ ನ್ಯಾಯಾಲಯದ ತೀರ್ಪಿನಲ್ಲಿ ಯಾವ ತರಹದ ಪ್ರಾಸೆಸ್ಗಳಾಗಬಹುದು ಅಂತ ಅಕ್ಷಯ್? ಸಾಹಿಲ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇವತ್ತು ಡಿಸೈಡಿಂಗ್ ಡೇ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧದ ಮುಡಾ ಹಗರಣದ ಭವಿಷ್ಯ ನಿರ್ಧಾರ ಆಗುವಂಥದ್ದು ಇವತ್ತೇ. ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ತೀರ್ಪನ್ನು ಕೊಡುತ್ತೆ. ಲೋಕಾಯುಕ್ತ ಪೊಲೀಸರು ಸಲ್ಲಿಸಿರುವಂತಹ ತನಿಖಾ ವರದಿ ಅಥವಾ ಬಿ ರಿಪೋರ್ಟ್ ಏನಿದೆ, ಕ್ಲೀನ್ ಚಿಟ್ ವರದಿ ಏನಿದೆ, ಅದನ್ನು ಸ್ವೀಕಾರ ಮಾಡಬೇಕಾ ಬೇಡವಾ ಅಂತೇಳಿ. ಬಿ ರಿಪೋರ್ಟಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ 2 ಪ್ರತಿಭಟನಾ ಅರ್ಜಿಗಳು ಸಲ್ಲಿಕೆ ಆಗಿರುವಂಥದ್ದು. ಒಂದು ಮೂಲ ದೂರುದಾರ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವಂತಹ ಪ್ರತಿಭಟನಾ ಅರ್ಜಿ, ಜೊತೆಗೆ ಹೆಚ್ಚುವರಿಯಾಗಿ ಜಾರಿ ನಿರ್ದೇಶನಾಲಯ ಸಲ್ಲಿಸಿರುವಂತಹ ಪ್ರತಿಭಟನಾ ಅರ್ಜಿ. ಈ ಪ್ರತಿಭಟನಾ ಅರ್ಜಿಯ ಉದ್ದೇಶ ಏನು ಅಂತ ಹೇಳಿದ್ರೆ, ಲೋಕಾಯುಕ್ತ ಪೊಲೀಸರು ಸಲ್ಲಿಸಿರುವಂತಹ ಬಿ ರಿಪೋರ್ಟನ್ನು ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರಿಗೆ ಕೊಟ್ಟಿರುವಂತಹ ಕ್ಲೀನ್ ಚಿಟ್ ಅನ್ನು ನೀವು ಸ್ವೀಕಾರ ಮಾಡಬಾರ್ದು ಎನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಮತ್ತು ಇಡಿ ಮಾಡಿಕೊಂಡಿರುವಂತಹ ಪ್ರಮುಖವಾಗಿರುವಂತಹ ಮನವಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ತನ್ನ ತೀರ್ಪನ್ನು ಕೊಡುತ್ತೆ. ಒಂದು ವೇಳೆ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿರುವಂತಹ ಬಿ ರಿಪೋರ್ಟನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ಯಥಾವತ್ತಾಗಿ ಸ್ವೀಕಾರ ಮಾಡಿ, ಈ ತನಿಖೆ ಪಾರದರ್ಶಕವಾಗಿ ನಡೆದಿದೆ, ಈ ತನಿಖೆಯಲ್ಲಿ ಯಾವುದೇ ಲೋಪದೋಷ ಆಗಿಲ್ಲ, ಈ ತನಿಖೆಯಲ್ಲಿ ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಯವರ ಪತ್ನಿ ಪಾರ್ವತಿ ಅವರಿಗೆ ಕೊಟ್ಟಿರುವಂತಹ ಕ್ಲೀನ್ ಚಿಟ್ಟು ಅಂದರೆ ಅವರನ್ನು ಅವರ ವಿರುದ್ಧ ಸಾಕ್ಷ್ಯಗಳಿಲ್ಲ ಅಂತೇಳಿ ಹೇಳಿರುವಂಥದ್ದು ಸರಿ ಅಂತ ಏನಾದರೂ ನ್ಯಾಯಾಲಯ ಏನಾದರೂ ಭಾವಿಸಿದರೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅತಿ ದೊಡ್ಡ ಜಯ ಆಗುತ್ತೆ. ಜೊತೆಗೆ ಈ ನಿರ್ದಿಷ್ಟವಾಗಿ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಮಾಪ್ತಿಯನ್ನು ಆಡುತ್ತೆ. ಒಂದು ವೇಳೆ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿರುವಂತಹ ಬಿ ರಿಪೋರ್ಟನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ಒಂದು ವೇಳೆ ತಿರಸ್ಕರಿಸಿದ್ರೆ, ಆಗ ಲೋಕಾಯುಕ್ತ ಪೊಲೀಸರಿಗೆ ಮರು ತನಿಖೆಯನ್ನು ಮಾಡಲಿಕ್ಕೆ ಆದೇಶವನ್ನು ಕೊಡ್ಬೋದು. ಯಾಕಂತ ಹೇಳಿದ್ರೆ ಬಿ ರಿಪೋರ್ಟ್ ಎನ್ನುವಂಥದ್ದು ಕ್ಲೀನ್ ಚಿಟ್. ಲೋಕಾಯುಕ್ತ ಪೊಲೀಸರು ಹೇಳಿರುವಂಥದ್ದು ಸಿದ್ದರಾಮಯ್ಯ ಮತ್ತು ಪಾರ್ವತಿ ಸಿದ್ದರಾಮಯ್ಯನವರು ಜೊತೆಗೆ ಉಳಿದಿಬ್ಬರ ವಿರುದ್ಧ ಯಾವುದೇ ಸಾಕ್ಷ್ಯಗಳಿಲ್ಲ ಅಂಥೇಳಿ. ಸೊ ಪೊಲೀಸರು ಸಲ್ಲಿಸಿರುವಂಥ ಈ ಕ್ಲೀನ್ ಚಿಟ್ ವರದಿಯನ್ನು ಒಪ್ಪಿಕೊಳ್ಳದೆ ಮರು ತನಿಖೆ ಆಗಬೇಕು ಅಂಥೇಳಿ ಏನಾದರೂ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶವನ್ನು ಕೊಟ್ಟರೆ ಅದು ಸಿದ್ದರಾಮಯ್ಯನವರಿಗೆ ನೈತಿಕವಾಗಿ ಹಿನ್ನಡೆ ಅಂತಲೇ ಹೇಳ್ಬೋದು. ಸಾಹಿಲ್, ಎಸ್, ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರಿಗೂ ಕೂಡ ಕಾನೂನು ಆಯ್ಕೆಗಳಿದ್ದಾವೆ. ಅಕ್ಷಯ್, ಒಂದು ವೇಳೆ ಈ ಪ್ರತಿಭಟನಾ ಅರ್ಜಿ ತಿರಸ್ಕಾರ ಆದರೆ ಸ್ನೇಹಮಯಿ ಕೃಷ್ಣ ಜೊತೆಗೆ ಇಡಿ ಅಧಿಕಾರಿಗಳು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸಲ್ಲಿಸಿರ್ತಕ್ಕಂಥ ಪ್ರತಿಭಟನಾ ಅರ್ಜಿ ಅಸ್ವೀಕಾರ ಆದರೆ, ತಿರಸ್ಕಾರ ಆದರೆ ಅವರಿಗಿರ್ತಕ್ಕಂಥ ಕಾನೂನು ಆಯ್ಕೆಗಳೇನು ಅಕ್ಷಯ್? ಸಾಹಿಲ್, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ 2 ಪ್ರಮುಖ ಅಂಶಗಳು ಪಾಸಿಟಿವ್ ಆಗಿ ಕಾಣಿಸ್ಬೋದು. ಒಂದೇನು ಅಂತ ಹೇಳಿದ್ರೆ, ಸ್ನೇಹಮಯಿ ಕೃಷ್ಣ CBI ತನಿಖೆಗೆ ಕೋರಿ ಏನು ಕರ್ನಾಟಕ ಹೈಕೋರ್ಟ್ನಲ್ಲಿ ದಾವೆಯನ್ನು ಸಲ್ಲಿಸಿದ್ರು, ಆ ದಾವೆಗೆ ಸಂಬಂಧಪಟ್ಟ ಹಾಗೆ ತೀರ್ಪನ್ನು ಕೊಡುವಂತಹ ಸಂದರ್ಭದಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಲೋಕಾಯುಕ್ತ ತನಿಖೆಯ ಬಗ್ಗೆ ಅತ್ಯಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿತ್ತು. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದ ಕೊನೆ ಏನು ಫ್ಯಾಕ್ಟ್ಸ್ ಏನಿದೆ, ಆ ಫ್ಯಾಕ್ಟ್ಸ್ನ ಪ್ರಕಾರ ಲೋಕಾಯುಕ್ತ ತನಿಖೆ ಪಾರದರ್ಶಕವಾಗಿ ನಡೆದಿದೆ. ಅಲ್ಲಿ ಯಾವುದೇ ಪ್ರಭಾವಗಳು ಮುಖ್ಯಮಂತ್ರಿಗಳ ಕಡೆಯಿಂದಾಗಲಿ ಅಥವಾ ಮುಖ್ಯಮಂತ್ರಿಗಳ ಇತರರ ಕಡೆಯಿಂದಾಗಲಿ ಎಲ್ಲೂ ಬಿದ್ದಿಲ್ಲ ಎನ್ನುವಂಥ ಅಂಶವನ್ನು ಹೈಕೋರ್ಟೇ ತನ್ನ ತೀರ್ಪಿನಲ್ಲಿ ಹೇಳಿತ್ತು. ಎರಡನೆಯದ್ದು ಪ್ರಮುಖವಾಗಿ ಇಡಿಗೆ ಸಂಬಂಧಪಟ್ಟ ಹಾಗೆ, ನಿರ್ದಿಷ್ಟವಾಗಿ ಇಡಿಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ, ಪಾರ್ವತಿ ಸಿದ್ದರಾಮಯ್ಯನವರಿಗೆ ಇಡಿ ಕೊಟ್ಟಿದ್ದಂತಹ ಸಮನ್ಸನ್ನು ರದ್ದುಗೊಳಿಸಿ ನಾಗಪ್ರಸನ್ನ ಅವರ ಪೀಠ ತೀರ್ಪನ್ನು ಕೊಡುವಂತಹ ಸಂದರ್ಭದಲ್ಲಿ ನಾಗಪ್ರಸನ್ನ ಅವರ ಪೀಠ ಒಂದು ಅಂಶವನ್ನು ಸ್ಪಷ್ಟವಾಗಿ ಹೇಳಿದೆ. ಏನು ಅಂತ ಹೇಳಿದ್ರೆ, ಪಾರ್ವತಿ ಸಿದ್ದರಾಮಯ್ಯನವರ ವಿರುದ್ಧ ಆಗಲಿ ಅಥವಾ ಸಿದ್ದರಾಮಯ್ಯನವರ ವಿರುದ್ಧವಾಗಲಿ ನಿರ್ದಿಷ್ಟವಾಗಿ ಅವರ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ತನಿಖೆಯಲ್ಲಿನ ಅಂಶಗಳನ್ನು ಹೊರತುಪಡಿಸಿದ್ರೆ ಇಡಿಗೆ, ಜಾರಿ ನಿರ್ದೇಶನಾಲಯಕ್ಕೆ ಹೊಸ ಸಾಕ್ಷ್ಯಗಳು ಸಿಕ್ಕಿಲ್ಲ, ಹೊಸ ಮಾಹಿತಿಗಳು ಸಿಕ್ಕಿಲ್ಲ. ಲೋಕಾಯುಕ್ತಕ್ಕೆ ಇಡಿಯವರು ಏನು
ಪತ್ರವನ್ನು ಬರೆದಿದ್ರು, FIR ಅನ್ನು ದಾಖಲು ಮಾಡಿಕೊಂಡ ಬಳಿಕ ನಮ್ಮ ಬಳಿ ಇಷ್ಟು ಸಾಕ್ಷ್ಯ ಇದೆ ಅಂತೇಳಿ, ಅವೆಲ್ಲವೂ ಕೂಡ ಲೋಕಾಯುಕ್ತಕ್ಕೆ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದಂತಹ ದೂರಿನ ಅಂಶಗಳೇ ಹೊರತು ಇಡಿ ಹೊಸದಾಗಿ ಏನೂ ಹೊಸ ಅಂಶಗಳನ್ನು ಪತ್ತೆ ಹಚ್ಚಿಲ್ಲ ಎನ್ನುವಂಥ ಅಂಶವನ್ನು ನಾಗಪ್ರಸನ್ನ ಅವರ ಪೀಠ ಹೇಳಿತ್ತು. ಸೊ ಎರಡು ಪ್ರತ್ಯೇಕವಾದಂತಹ ತೀರ್ಪುಗಳಲ್ಲಿ ಲೋಕಾಯುಕ್ತ ತನಿಖೆಯ ಬಗ್ಗೆ ಮತ್ತು ಪಾರ್ವತಿ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯನವರ ಪಾತ್ರ ಇಲ್ಲ ಎನ್ನುವುದರ ಬಗ್ಗೆ ಹೈಕೋರ್ಟೇ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಹೈಕೋರ್ಟ್ನ ಈ ಅಭಿಪ್ರಾಯ ತಕ್ಕ ಮಟ್ಟಿಗಾದರೂ ಜನಪ್ರತಿನಿಧಿಗಳ ನ್ಯಾಯಾಲಯದ ತೀರ್ಪಿನ ಮೇಲೆ, ಇವತ್ತು ಬರುವಂಥ ಆದೇಶದ ಮೇಲೆ ಖಂಡಿತವಾಗಿಯೂ ಪ್ರಭಾವ ಬೀರುತ್ತೆ. ಸೊ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಸಿಗ್ಬೋದು. ಇನ್ ಕೇಸ್ ರಿಲೀಫ್ ಸಿಗದೆ ಹೋದರೆ ಪ್ರತಿಭಟನಾ ಅರ್ಜಿ ಸ್ವೀಕಾರ ಆಗಿ ಮರುತನಿಖೆಗೆ ಒಂದು ವೇಳೆ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶವನ್ನು ಕೊಟ್ಟರೆ ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಪಾರ್ವತಿ ಸಿದ್ದರಾಮಯ್ಯನವರು ಕರ್ನಾಟಕ ಹೈಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಏನು ಅಂತ ಹೇಳಿದ್ರೆ, ಏಕಸದಸ್ಯ ನ್ಯಾಯಪೀಠ ಲೋಕಾಯುಕ್ತ ತನಿಖೆ ಪಾರದರ್ಶಕವಾಗಿ ನಡೆದಿದೆ, ಸೂಕ್ತವಾಗಿ ನಡೆದಿದೆ, ಯಾವುದೇ ಲೋಪದೋಷಗಳಿಲ್ಲ ಅಂತೇಳಿ ಅಭಿಪ್ರಾಯ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಅದರ ಆಧಾರದಲ್ಲಿ ಬಿ ರಿಪೋರ್ಟ್ ಏನು ಸಲ್ಲಿಕೆ ಆಗಿದೆ ಅದನ್ನು ತಿರಸ್ಕಾರ ಮಾಡಿರುವಂತಹ ಜನಪ್ರತಿನಿಧಿಗಳ ನ್ಯಾಯಾಲಯದ ಆದೇಶ ಸರಿಯಿಲ್ಲ ಎನ್ನುವಂಥ ಅಪೀಲನ್ನು ಸಲ್ಲಿಸಲಿಕ್ಕೆ ಸಿದ್ದರಾಮಯ್ಯನವರ ಬಳಿ ಸಾಕಷ್ಟು ಅವಕಾಶಗಳಿರುವಂಥದ್ದು. ಸೊ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಬಿ ರಿಪೋರ್ಟ್ನ ಸ್ವೀಕಾರ ಅಥವಾ ತಿರಸ್ಕಾರ ಸಿದ್ದರಾಮಯ್ಯನವರ ರಾಜಕೀಯವಾಗಿ ಅವರಿಗೆ ನೈತಿಕವಾಗಿ ಗೆಲುವು ಮತ್ತು ಸೋಲನ್ನು ತಂದುಕೊಡುವಂತಹ ಪ್ರಮುಖವಾದಂಥ ಆದೇಶ. ಸಾಹಿಲ್. ಎಸ್ ಥ್ಯಾಂಕ್ ಯು ಅಕ್ಷಯ್ ತಮ್ಮೆಲ್ಲ ಮಾಹಿತಿ.